ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ನಾನು ಕಿಣಿವಸರಿಗೆ ಹೋಗುವ ಎಂಬ ಮನಸ್ಸಾಯಿತು. ತುಂಬ ಸಮಯ ಆಗಿತ್ತು ಅಲ್ಲಿ ಭೇಟಿ ನೀಡದೆ. ವಿನಯ ಕಿಣಿಯ ಸೀಸನಲ್ ಸ್ಪೆಷಲ್ ಏನಾದರೂ ತಿನ್ನಬೇಕು ಎಂಬ ಆಸೆ ಆಯಿತು. ಹಾಗೆ ನಾನು ಕಿಣಿವಸರಿಗೆ ಹೋಗಿದ್ದೆ. ಬನ್ನಿ ವೀಕ್ಷಕರೇ, ವಿನಯ ಕಿಣಿ ಹತ್ರ ಮಾತಾಡುವನ. ವಿನಯ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಆರಾಮ. ಬಾಲ್ಯದ ದಿನಗಳಲ್ಲಿ ಹನುಮಂತ ದೇವಸ್ಥಾನದ ಹತ್ತಿರ ನಾವು ಪ್ರತಿದಿನ ಸಿಗ್ತಿದ್ವಿ ಮೇನ್ ಶಾಲೆಯಲ್ಲಿ ಕಲಿಯುವಾಗ. ಆದರೆ ನಿಮ್ಮದು ಹೋಟೆಲಾಗಿ ಎಷ್ಟು ವರ್ಷ ಆಯಿತು ಸಹ ನನಗೆ ಗೊತ್ತಿಲ್ಲ. ಇಷ್ಟರ ತನಕ ನಾನು ಬರಲಿಲ್ಲ. ಫಸ್ಟ್ ಟೈಮ್ ಊಟಕ್ಕೆ ಬಂದಿದ್ದೇನೆ. ಏನೆಲ್ಲ ಸ್ಪೆಷಲ್ ಇದೆ ಇವತ್ತು? ನಮ್ಮದು ಮಳೆಗಾಲದ ಸ್ಪೆಷಲ್ ತೊಜಂಕ್, ನಮ್ಮ ಈ ತುಳುನಾಡಿದ್ದು ಸ್ಪೆಷಲ್ ತೈಕಿಳೋ ಅಂತ ಹೇಳ್ತೇವಲ್ವಾ, ಅದ್ರದ್ದು ತೈಕಿಳೋ ಕಡಿ ಅಂದ್ರೆ ಸಾರು, ಅಂಬಡೆ ಎಲ್ಲ ಹಾಕಿ ಮಾಡುವಂತ ಒಂದು ಸಾರು. ತುಪ್ಪದಲ್ಲಿ ಒಗ್ಗರಣೆ, ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಮಾಡಿರುವ ಸಾರು. ಮತ್ತೆ ಅದ್ರ ತೊಜಂಕಿದ್ದು ಚಟ್ನಿ ಉಂಟು. ಮತ್ತೆ ತಿಂಗಳವರೆ ಮಂಗಳೂರು ಸೌತೆ ಹಾಕಿ ಮಾಡಿರುವ ಗಸಿ. ಆಮೇಲೆ ಅಳಸಂದದ್ದು ಉಕ್ಕರಿ, ಮತ್ತೆ ಉಪ್ಪಿನಕಾಯಿ, ಜೀಗುಜ್ಜೆ ಪೋಡಿ ಉಂಟು. ರೆಡಿ ಕಾಣ್ತಾ ಉಂಟು, ಬಾಯಲ್ಲಿ ನೀರು ಬರ್ತಾ ಉಂಟು. ಪೋಡಿ ನೋಡಿ, ಜೀಗುಜ್ಜದ್ದು ಫ್ರೈ ಹಾಗೆ. ಮತ್ತೆ ಕಡುಬಿರದ್ದು ಫ್ರೈ. ಇವತ್ತು ಚಾನ್ಸ್ ನಮ್ದು ಆಯ್ತಾ? ಪತ್ರೊಡೆ ಒಂದು ಮಿಸ್ಸಿಂಗ್ ಇವತ್ತು ಅಲ್ಲ, ಸ್ಯಾಟರ್ಡೆ. ಇನ್ನೊಮ್ಮೆ ಬರ್ತೇವೆ ನಾವು. ನಮ್ಮ ಊರಲ್ಲೇ ಇರ್ತಿದ್ರೆ ಒಳ್ಳೇದಿತ್ತು ನಮಗೆ, ವಾರಕ್ಕೆ ಮೇಲೆ ಎಂಟ್ರಿ ಹೊಡಿಲಿಕ್ಕೆ. ಮತ್ತೆ ಈವ್ನಿಂಗ್ ಏನೋ ಒಳ್ಳೇದಿದೆ ಅಂತ ಕೇಳಿದ್ದೇನೆ, ಚಕ್ಕುಲಿ ಪಚ್ಚಡಿ ಅಲ್ಲ, ಪಚ್ಚಡಿ, ಮತ್ತೆ ಚರ್ಮುರಿ, ಪಾವ್ ಭಾಜಿ, ಮಸಾಲೆ ಪುರಿ, ಪಾನಿಪುರಿ, ಗುಂಡ, ಸೇಮಿಗೆ ಅದೆಲ್ಲ ಮಾಡ್ತೇವೆ. ದೋಸೆ ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ ದಿನಕ್ಕೊಂದು ಬಗೆಯ ದೋಸೆ. ಇವತ್ತು ಮಸಾಲೆ ಸೋಮವಾರ ಅಲ್ಲ, ಮಸಾಲೆ ದೋಸೆ, ಮೈಸೂರು ಮಸಾಲೆ, ಖಾಲಿ ದೋಸೆ, ತುಪ್ಪ ದೋಸೆ ಅದೆಲ್ಲ. ಆಗ್ಲಪ್ಪ, ತುಂಬಾ ಕಷ್ಟ ಸಹ ಉಂಟು. ಕಷ್ಟಪಡಬೇಕು ಅಲ್ವಾ? ಕಷ್ಟಪಟ್ಟರೆ ಮಾತ್ರ ನಮಗೆ ಯಶಸ್ಸು ಸಿಗೋದು. ಇರ್ಲಿ ಅಲ್ಲ, ಅವರೆಲ್ಲ ಒಂದು ಹೆಲ್ಪ್ ಮಾಡೋದ್ರಿಂದ ಒಂದು ಆಗ್ತಾ ಉಂಟು. ಆಗ್ಲಿ ಅಪ್ಪ, ದೇವರ ದಯೆ. ಆಲ್ ದ ಬೆಸ್ಟ್ ನಿಮಗೆ. ಅದೇ ನಿಮ್ಮ ಅಪ್ಪನ ಹತ್ರ ಈಗ ಮಾತಾಡಿಕೊಂಡು ಬಿಸ್ಕುಟ್ ರೊಟ್ಟಿ ತಗೊಳ್ಳಿಕ್ಕುಂಟು. ಈಗ ಗೃಹಿಣಿಯಾಗಿ ಮನೆಯನ್ನು ನಿಭಾಯಿಸಿ ಮಕ್ಕಳನ್ನು ನೋಡಿ ಈಗ ವ್ಯಾಪಾರಕ್ಕೂ ಇಳಿದಿದ್ದಾರೆ ವಿನಯ ಕಿಣಿ. ನಾನು ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೆ. ನನ್ನ ಅಮ್ಮ, ಚಿಕ್ಕಮ್ಮ, ಭಾವನ ಕೂಡ, ಅವಳ ಅಮ್ಮ, ಮಗಳು, ಇಷ್ಟು ಮಂದಿ ನಾವು ಕಿಣಿವಸರಿಗೆ ಹೋಗಿದ್ವಿ. ಹೋಟೆಲನ್ನು ಚೆನ್ನಾಗಿ ನಿಭಾಯಿಸಿ ಚೆನ್ನಾಗಿ ನಡೆಸಿಕೊಳ್ಳುವ ಬಗೆ ನೋಡಿ ವಿನಯ ಕಿಣಿಯ ಬಗ್ಗೆ ನನಗೆ ಹೆಮ್ಮೆ ಎನಿಸ್ತಾ ಇದೆ. ಯಾಕಂತೇಳಿದರೆ, ಯಾವುದಾದ್ರೂ ಒಂದು ಉದ್ಯಮ ಪ್ರಾರಂಭಿಸೋದಕ್ಕಿಂತ ಅದನ್ನು ನಿಭಾಯಿಸುವುದೇ ಕಷ್ಟ. ಖಾರ ಮಜ್ಜಿಗೆ, ತಗಟೆ ಸೊಪ್ಪಿನ ಸಾರು, ದಾಳಿ ತೋವೆ, ಅಳಸಂಡೆ ಬೀಜ ಹಾಗೂ ಸೌತೆಕಾಯಿ ಹಾಕಿ ಗಶಿ, ಅಳಸಂಡೆ ಪಲ್ಯ, ಮಜ್ಜಿಗೆ ಮೆಣಸು, ತಗಟೆ ಸೊಪ್ಪಿನ ಚಟ್ನಿ, 2 ಬಗೆಯ ಪೋಡಿ, ಕುಚಲಕ್ಕಿ ಇಲ್ಲದ್ರೆ ಬೆಳ್ತಿಗೆ ಅಕ್ಕಿ ಕೂಡ ನಾವು ತೆಗೆದುಕೊಳ್ಳೋ ಆಪ್ಷನನ್ನು ಇಟ್ಟಿದ್ರು. ರುಚಿಯಾಗಿತ್ತು ಊಟ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಓಟ್ ಈ ತಗಟೆ ಸೊಪ್ಪಿನ ಸಾರಿಗೆ. ತಿನ್ನುವಾಗಂತೂ ಹಸಿಮೆಣಸಿನಕಾಯಿ, ಅಮಟೆಕಾಯಿಯ ಪರಿಮಳ. ಊಟ ಅಂತೂ ಸೂಪರ್ ಆಗಿತ್ತು. ताकश सर भारी लायक असं बिरी बिरी मिरी जेवण सुपर असं लायक असं ನಿಮ್ಮದು ಈಗ ಹೋಟೆಲಿದು ಬಿಸ್ಕುಟ್ ರೊಟ್ಟಿ ತಿನ್ನಲಿಕ್ಕೆ ಬಂದಿದ್ದೇವೆ ನಾವು. ಇವತ್ತು ನಮಗೆ ಸಿಗ್ಬಹುದಾ? ಅಂದರೆ ಈಗ ಸ್ವಲ್ಪ ನಾನು ಬಿಜಿ ಇದ್ದೇನೆ. ಹೌದಾ? ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಮಾಡ್ಬೋದು. ಮಳೆ ಸ್ವಲ್ಪ ಈಗ ತುಂಬ ಕೆಲಸ ಉಂಟೆಲ್ಲ. ಆಯ್ತಾಯ್ತು, ಹಾಗೆ ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಮಾಡಿಕೊಡುವ. ಆಯ್ತು, ಇನ್ನೊಮ್ಮೆ ಬರ್ತೇವೆ. ಆಯ್ತಾಯ್ತು, ಇನ್ನೊಮ್ಮೆ ಬನ್ನಿ. ಸರಿ. ಇಲ್ಲಿ ಬರೀ ಒಂದು ತಿಂಡಿ ಹಾಗೂ ಊಟ ಮಾತ್ರ ಅಲ್ಲ, ಈ ಥರ ಉಪ್ಪಿಗೆ ಹಾಕಿಟ್ಟ ಎಲ್ಲ ಬಗೆಯ ಹಲಸಿನಕಾಯಿ ಇರ್ಬೋದು, ಮಾವಿನಕಾಯಿ, ಎಲ್ಲ ಬಗೆ ಕೂಡ ಮಾವಿನಕಾಯಿ ಇಟ್ಟಿದ್ದಾರೆ. ಏನು ಬೇಕಾದ್ರೆ ಅವರು ಟಿನ್ನಲ್ಲಿ ಹಾಕಿ ಇಟ್ಟಿದ್ದಾರೆ. ಅದೇ ರೀತಿ ಹೇರ್ ಆಯಿಲ್ ಹಾಗೂ ಕುರುಕುಲು ತಿಂಡಿ ಕೂಡ ಮಾಡಿ ಇಟ್ಟಿದ್ದಾರೆ. ಎಲ್ಲ ಬಗ್ಗೆ ಕೂಡ ಇದ್ದರು. ವಿನಯ ಕಿಣಿಯ ತಂದೆ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು. ಹೋಟ್ಲಲ್ಲಿ ರುಚಿಯಾದ ಅಡುಗೆ ಬರ್ತದೆ, ಅದರ ಗುಟ್ಟೇನು ಎಂದು ಕೇಳಿದರೆ ನೋಡಿ ವೀಕ್ಷಕರೇ, ಎಷ್ಟು ಅಚ್ಚುಕಟ್ಟಾಗಿ ಅವರ ಅಡುಗೆ ಮನೆ ಇದೆ ಎಂಬುದಾಗಿ. ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಅಡುಗೆ ಕೂಡ ರುಚಿಯಾಗಿ ನಮಗೆ
ಸಿಗ್ತದೆ. ಪ್ರಾಯದಲ್ಲಿ ಮುಡ್ದಂಡೆ ಕೆಳಗೆ ಪ್ರಾಯದವಕ್ಕೆ ಗಂಜಿ ಬೆಳರಿ ದೇಹ ಮಂತ್ರ ಮನಂತ ಪ್ರಾಯದ ಅಲ್ಲಿ ಆಮೇಲೆ ಕಟ್ಟಂತಾನೆ ಆಮೇಲೆ ಕೊಟ್ಟು ಕರ್ತೇವೆ ಹಾಗೆ ನಿಂತ್ಬೇಡ ನಾನು ಕೆರಳಿಗೆ ತಂದು ಕಾರಣ ಅಂತ ಕ್ಯಾರಿದ ಬೈರಿ ಕೋರು ಬೇರೆ ಅಳಸೋದು ಪೂರ ತೆಗೆದುಕೊಡಕ್ಕೆಲ್ಲ ಹಂಗೆ ಬೇಕಾದ್ರೆ ಅವರಿಗೆ ನಾವು ಒಂದೇ ಊರಿನವರು ಆದ್ದರಿಂದ ನಮಗೆ ಇವರ ಫ್ಯಾಮಿಲಿ ಬಗ್ಗೆ ಚೆನ್ನಾಗಿ ಪರಿಚಯ. ಹಾಗಾಗಿ ಅವರ ಮನೆ ಆ ಕಡೆ, ಅವರ ತೋಟ ಎಲ್ಲ ನಮಗೆ ವಿನಾಯಕಿಣಿಯವರ ತಂದೆ ತೋರಿಸಿದರು. ಹಾಗೆ ಸ್ವಲ್ಪ ಮುಂದೆ ಬಂದರೆ ನನ್ನ ತವರು ಮನೆ. ನನ್ನ ಅಮ್ಮ ಚಿಕ್ಕಮ್ಮ ಅವರ ಮನೆಗೆ ಹೋದರು. ನಾವು ಬಸ್ ಸ್ಟ್ಯಾಂಡ್ ಹತ್ತ ಕಾರ್ಕಳ ಬಸ್ಸನ್ನು ಹುಡುಕ್ತಾ ನಿಂತ್ಕೊಂಡ್ವಿ. ವಿಡಿಯೋಸ್ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.